ಮಾತನಾಡಿಸಿದಂತ ಸ್ವಾಮಿ ಈ ಸತ್ಯನಾರಾಯಣ ವ್ರತವನ್ನು ಮಾಡಲು ಫಲವೇನು ಮತ್ತು ಇದರ ವಿಧಾನವೇನು, ಯಾರು ಪೂರ್ವದಲ್ಲಿ ಋತುವನ್ನು ಮಾಡಿದರು, ಈ ಋತುವನ್ನು ಮಾಡಲು ಕಾಲ ಯಾವುದು, ಇವೆಲ್ಲವನ್ನು ವಿಸ್ತಾರವಾಗಿ ಹೇಳು ಎನ್ನನು. ಭಗವಂತನು ಇಂತೆನ್ನನು, ಈ ಋತುವು ದುಃಖ ಶೋಕಾದಿಗಳನ್ನು ಪರಿಹರಿಸುವುದು, ಧನ ಧಾನ್ಯಾದಿಗಳನ್ನು ಸಮೃದ್ಧಿಪಡಿಸುವುದು, ಸೌಭಾಗ್ಯ ಸಂತತಿಗಳನ್ನುಂಟು ಮಾಡುವುದು, ಎಲ್ಲ ಕಡೆಗಳ ಸ್ವಾಮಿಯನ್ನು ರಕ್ಷಿಸಬಹುದು. ಧರ್ಮದಲ್ಲಿ ದುಷ್ಟನಾಗಿ ಇಬ್ಬರಿಂದಲೂ ಒಳಗೂಡಿ ಒಂದು ಕಾಲು ಸಿಗುವಳ್ಳಿ ಗೋದಿರವೆ, ಬಾಳೆಹಣ್ಣು, ತುಪ್ಪ, ಶಕ್ತಿಯಿಲ್ಲದಿದ್ದರೆ ಅಕ್ಕಿ ಇಟ್ಟು ಇವುಗಳೆಲ್ಲವನ್ನು ಒಂದು ಕಾಲು ಸೇರುವಂತೆ ನಿಯಮವನ್ನು ಮಾಡಬೇಕು. ಆಮೇಲೆ ಫಲದಕ್ಕಿಗಳನ್ನು ಬ್ರಾಹ್ಮಣಕ್ಕೆ ಹಾಕಿಸಿ ಕಡೆಯನ್ನು ಕೇಳಬೇಕು. ಅನಂತರ ಬಂಧುಗಳಿಗೂ ಇಷ್ಟ ಮಿತ್ರರಿಗೂ ಭೋಜನ ಮಾಡಬೇಕು, ತಾನು ಭೋಜನ ಮಾಡಬೇಕು. ಸಪಾತ ವರ್ಷವನ್ನು ಭಕ್ತಿಯಿಂದ ಉಂಡು ದೇವರ ಪ್ರೀತ್ಯರ್ಥವಾಗಿ ನರ್ತನೆ, ಗೀತೆ, ವಾದ್ಯಗಳ ಸೇವೆ ನಡೆಸಬಹುದು. ಹೀಗೆ ಋತವನ್ನು ದೇವಾಲಯ, ನದಿ ತೀರ ಮೊದಲ ಪ್ರದೇಶಗಳಲ್ಲಿ ಮಾಡಿ ಸ್ವಾಮಿಯನ್ನು ಧ್ಯಾನಿಸುತ್ತಾ ಇರಬೇಕು. ಈ ಪ್ರಕಾರ 4 ವರ್ಷ ಋತವನ್ನಾಚರಿಸಿ ಆದಿಯಲ್ಲಾಗಲಿ, ಮಧ್ಯದಲ್ಲಾಗಲಿ, ಕೊನೆಯಲ್ಲಾಗಲಿ ಉದ್ಯಾಪನೆಯನ್ನು ಮಾಡಿದರೆ ಪೂರ್ಣಫಲ ಪ್ರಾಪ್ತಿಯಾಗುವುದು. ಹೀಗೆ ಮಾಡಲು ಮನುಷ್ಯನಿಗೆ ಅಭಿಷ್ಟ ಸಿದ್ಧಿ ಉಂಟಾಗುವುದು. ವಿಶೇಷವಾಗಿ ಈ ಕಲಿಯುಗದಲ್ಲಿ ಈ ಋತುವು ಸಮಸ್ತ ಇಷ್ಟ ಸಿದ್ಧಿಗೂ ಸರ್ವೋಪಯವಾಗಿದೆ. ಸೂತ ಪುರಾಣಿಕರು ಹೇಳುತ್ತಾರೆ, ಶೌನಿಕಾದಿ ಮಹರ್ಷಿಯೇ, ಹಿಂದೆ ನೀನು ಹೇಳಿದಂತೆ ಋತುವು ಯಾರಿಂದ ಆಚರಿಸಲ್ಪಟ್ಟಿತು ಹಾಗೂ ಇತಿಹಾಸವಿದೆ ಅದನ್ನು ಹೇಳುತ್ತೇನೆ ಕೇಳಿ. ಅತಿ ಮನೋಹರವಾದ ಕಾಶಿ ಕ್ಷೇತ್ರದಲ್ಲಿ ಅತ್ಯಂತ ದರಿದ್ರದ ಒಬ್ಬ ಬ್ರಾಹ್ಮಣನಿದ್ದನು. ಆತನು ಪ್ರತಿದಿನವೂ 10 ಬಾಟಿಕೆಗಳಿಂದ ಬಾಧಿತನಾಗಿ ಭೂಮಿಯ ಮೇಲೆ ಸುತ್ತಲಿದ್ದನು. ಬ್ರಾಹ್ಮಣರಲ್ಲಿ ಅತ್ಯಂತ ವಿಶ್ವಾಸವುಳ್ಳ ಭಗವಂತನಾದ ಶ್ರೀ ಮಹಾವಿಷ್ಣು ವೃದ್ಧ ಬ್ರಾಹ್ಮಣ ಸ್ವರೂಪವನ್ನು ಧರಿಸಿ ಈ ರೀತಿ ದುಃಖಿತನಾದ ಬ್ರಾಹ್ಮಣನನ್ನು ಅತ್ಯಂತ ದಯೆಯಿಂದ ಎಂದು ಕೇಳಿದನು. ಬ್ರಾಹ್ಮಣನೇ, ಪ್ರತಿದಿನವೂ ದುಃಖಿತನಾಗಿ ಏತಕ್ಕೋಸ್ಕರ ಭೂಮಿಯನ್ನು ಸುತ್ತುತ್ತಲಿರುವೆ? ವಿಪ್ರೋತ್ತಮಯ ಸಮಸ್ತವನ್ನು ಕೇಳಿದ ಅಪೇಕ್ಷೆಯನ್ನು ಹೇಳು. ಆಗ ಬಡ ಬ್ರಾಹ್ಮಣನು ಇಂತೆಂದನು, ಪ್ರಭುವೆ, ನಾನು ಅತಿ ದರಿದ್ರ ಬ್ರಾಹ್ಮಣನು, ಭಿಕ್ಷಾರ್ಥವಾಗಿ ತಿರುಗುತ್ತಲಿರುವೆ. ನಿನಗೇನಾದರೂ ದರಿದ್ರನುಪ್ಪು ತಿಳಿದಿದ್ದರೆ ಕೃಪೆಗಳವನಾಗು. ಆಗ ವೃದ್ಧ ಬ್ರಾಹ್ಮಣನು ಹೇಳಿದನು, ಬ್ರಾಹ್ಮಣನೇ, ಸತ್ಯನಾರಾಯಣನೆಂದು ಹೇಳಲ್ಪಡುವ ವಿಷ್ಣು ಕೋರದೆ ಇಷ್ಟಾರ್ಥಗಳನ್ನು ಕೊಡುವನು. ನೀನು ಆ ವ್ರತವನ್ನು ಮಾಡಿ ಸತ್ಯನಾರಾಯಣನನ್ನು ಪೂಜಿಸು. ಮಾನವನು ಯಾವ ವೃತ್ತವನ್ನು ಮಾಡಿ ಸರ್ವದುಃಖಗಳಿಂದ ಮುಕ್ತನಾಗುವನು ಅಂತಹ ಸರ್ವೋತ್ತಮವಾದ ವೃತ್ತವನ್ನು ತದ್ವಿಕರನ್ನು ಬ್ರಾಹ್ಮಣನಿಗೆ ಹೇಳಿ ವೃದ್ಧ ಬ್ರಾಹ್ಮಣ ಸ್ವರೂಪಿ ಸ್ವಾಮಿ ಅಲ್ಲೇ ಅಂತರ್ಧಾನ ಹೊಂದಿದನು. ಅನಂತರ ಬ್ರಾಹ್ಮಣನು ಹೇಳಿದಂತೆ ವೃತ್ತವನ್ನು ಮಾಡಬೇಕೆಂದು ಚಿಂತಿಸುತ್ತಾ ರಾತ್ರಿ ನಿದ್ರೆಯನ್ನು ಕೂಡ ಹೊಂದಲಿಲ್ಲ. ಮರುದಿನ ಬೆಳಿಗ್ಗೆ ಎದ್ದು ಸತ್ಯನಾರಾಯಣ ವ್ರತವನ್ನು ಮಾಡುತ್ತೇನೆಂದು ಸಂಕಲ್ಪ ಮಾಡಿ ಭಿಕ್ಷೆಗಾಗಿ ಹೋದನು. ಆ ದಿವಸ ಬ್ರಾಹ್ಮಣನಿಗೆ ವಿಶೇಷವಾಗಿ ಹಣ ಸಿಕ್ಕಿತು. ಆ ಹಣದಿಂದಲೇ ಬಂಧುಗಳು ಕೂಡಿ ಸತ್ಯನಾರಾಯಣ ವ್ರತವನ್ನು ಆಚರಿಸಿದನು. ಆ ದರಿದ್ರ ಬ್ರಾಹ್ಮಣನು ವೃತ ಪ್ರಭಾವದಿಂದ ಸಂಪತ್ತುಗಳನ್ನಾಗಿಯೂ ದುಃಖರಹಿತನಾಗಿಯೂ ಪ್ರಕಾಶಿಯನು. ಸದಿಯಲ್ಲಿ ಪ್ರತಿ ತಿಂಗಳಲ್ಲಿಯೂ ವೃತವನ್ನು ಬಿಡದೇ ಮಾಡುತ್ತಿದ್ದನು. ಈ ಪ್ರಕಾರ ಬ್ರಾಹ್ಮಣೋತ್ತಮನು ಸ್ವಾಮಿಯ ವ್ರತವನ್ನು ಮಾಡಿ ಸಕಲ ಪಾಪಗಳಿಂದ ಬಿಡಲ್ಪಟ್ಟು ಇದರಿಂದ ಬಂದವಾದ ಹೊಂದಿದನು. ನಾಗಮಧ್ಯೆ ಭೂಮಿಯಲ್ಲಿ ಯಾವ ವ್ರತವನ್ನು ಮಾಡುತ್ತಾನೋ ಅವನ ಸಮಸ್ತ ದುಃಖವು ಪಾಪವು ಸತ್ಯದೇವನ ಪ್ರಸಾದದಿಂದ ನಾಶವಾಗಿ ಅವನು ಸುಖದಿಂದ ಇರುತ್ತಾನೆ. ಸೂತಮುನಿಗಳು ಹೇಳುತ್ತಾರೆ, ಶೌನಿಕಾದಿ ಮಹರ್ಷಿಗಳಿರ, ನಾನು ನಿಮಗೆ ಇನ್ನೂ ಒಂದು ಇತಿಹಾಸವನ್ನು ಹೇಳುತ್ತೇನೆ ಕೇಳಿ. ಪೂರ್ವದಲ್ಲೊಬ್ಬ ತುಂಗಧ್ವಜರೆಂಬ ರಾಜನು ಪ್ರಜಾಪರಣ ಮಾಡುವುದರಲ್ಲಿ ಅತ್ಯಾದರವನಾಗಿದ್ದನು. ಆ ರಾಜನು ತರದೇವರ ಪ್ರಸಾದವನ್ನು ತ್ಯಾಗ ಮಾಡಿದ ಕಾರಣ ಬಹು ದುಃಖ ಹೊಂದಿದನು. ಹೇಗೆಂದರೆ ರಾಜನು ಅರಣ್ಯಕ್ಕೆ ಹೋಗಿ ಸಿಂಹ ವ್ಯಾಘ್ರಾದಿ ಸಮೀಪದಲ್ಲಿ ಬಂದು ನಿಂತಿದ್ದನು. ಅಲ್ಲಿ ಗೋಪಾಲಕರು ತಮ್ಮ ಬಂಧುಗಳು ಕೂಡಿ ಸಂಯುಕ್ತರಾಗಿ ಭಕ್ತರಾಗಿ ಅಂತರಾಗಿ ಸತ್ಯನಾರಾಯಣನನ್ನು ಪೂಜಿಸುತ್ತಿದ್ದರು. ಇದನ್ನು ನೋಡಿದ ರಾಜನು ಗರ್ವಪಟ್ಟು ಅಲ್ಲಿಗೆ ಹೋಗಲೂ ಇಲ್ಲ, ಸತ್ಯನಾರಾಯಣ ದೇವರನ್ನು ನಮಸ್ಕರಿಸಲೂ ಇಲ್ಲ, ಪ್ರಸಾದವನ್ನು ಸ್ವೀಕರಿಸಲೂ ಇಲ್ಲ. ಹಾಗಾದರೂ ಗೋಪಾಲಕರೆಲ್ಲರೂ ಭಗವಂತನ ಪ್ರಸಾದವನ್ನು ರಾಜನ ಮುಂದೆ ಇಟ್ಟಿದ್ದ ಸ್ಥಾನಕ್ಕೆ ಬಂದು ನಿಷೇಧಿಸಿದ ಭೋಜನ ಮಾಡಿ ಅಲ್ಲಿಯೇ ಇದ್ದರು. ಅನಂತರ ರಾಜನು ಪ್ರಸಾದವನ್ನು ತ್ಯಾಗ ಮಾಡಿದ ಕಾರಣ ಹೊಂದಿದನು. ಹೇಗೆಂದರೆ ಆ ರಾಜನ 100 ಮಂದಿ ಮಕ್ಕಳು ಧನಧಾನ್ಯಾದಿವೆಲ್ಲವೂ ನಾಶ ಹೊಂದಿದವು. ಆಗ ಅವನು ಇದೆಲ್ಲವೂ ದೇವರ ದೆಸೆಯಿಂದಲೇ ನಷ್ಟವಾಗಿರಬಹುದು. ಆದ್ದರಿಂದ ಯಾವ ಸ್ಥಳದಲ್ಲಿ ಶ್ರೀ ಸತ್ಯನಾರಾಯಣ ದೇವರ ಪೂಜೆ ನಡೆಯುತ್ತದೋ ಆ ಸ್ಥಳಕ್ಕೆ ನಾನು ಕೂಡ ಹೋಗುತ್ತೇನೆಂದು ನಿಶ್ಚಯ ಮಾಡಿ ಗೋಪಾಲಕರ ಸಮೀಪಕ್ಕೆ ಹೋದನು. ಆತನು ಗೋಪಾಲಕರ ರಹಿತನಾಗಿ ಭಕ್ತಿ ಚರಿತನಾಗಿ ಯಥಾವಿಧಿಯಿಂದ ಸ್ವರದೇವರ ಪೂಜೆಯನ್ನು ಮಾಡಿದನು. ಅನಂತರ ಸ್ವರದೇವರ ಪ್ರಸಾದ ದಿಶೆಯಿಂದ ಧನಧಾನ್ಯಾದಿ ಪುತ್ರ ಔಷಧವನ್ನು ಹೊಂದಿದನಾಗಿ ಇಹಲೋಕದಲ್ಲಿ ಸಂಪೂರ್ಣ ಸುಖವನ್ನು ಹೊಂದಿ ಪರಲೋಕದಲ್ಲಿ ಮುಕ್ತಿಯನ್ನು ಹೊಂದಿದನು. ನಾರದ ಮಹರ್ಷಿಯೇ, ಭೂಮಿಯಲ್ಲಿ ಯಾವ ಯುದ್ಧವನ್ನು ಮಾಡುತ್ತಾನೋ ಅವನ ಸಮಸ್ತ ದುಃಖವು ಪಾಪವು ಸತ್ತದೇವನ ಪ್ರಸಾದದಿಂದ ನಾಶ ಹೊಂದಿ ಅವನು ಸುಖದಿಂದ ಇರುತ್ತಾನೆ. ಸೂತಮುನಿಗಳು ಹೇಳುತ್ತಾರೆ, ಶೌನಿಕಾದಿ ಮಹರ್ಷಿಗಳಿರ, ಈ ಸತ್ಯನಾರಾಯಣನು ಕೆಲವರು ಸತ್ಯನೆಂದು ಹೇಳುತ್ತಾರೆ, ಇನ್ನೂ ಕೆಲವರು ಸತ್ಯ ದೇವ ಎನ್ನುತ್ತಾರೆ.
ಇನ್ನೂ ಕೆಲವರು ಸತ್ಯನಾರಾಯಣ ಎನ್ನುತ್ತಾರೆ. ಹೀಗೆ ನಾನಾ ಪ್ರಕಾರ ರೂಪದಾನ ಮಾಡಿ ಶ್ರದ್ಧಾ ಭಕ್ತರಿಗೆ ಸಕಲ ಇಷ್ಟಾರ್ಥಗಳನ್ನು ಫಲಗಳನ್ನು ಕೊಡತಕ್ಕವನು. ಹೀಗೆ ಸನಾತನಾದ ಭಗವಂತನು ಕಲಿಯುಗದಲ್ಲಿ ತಪ್ಪಿಸಿಕೊಂಡು ಇಷ್ಟಪಡಲಾಗಿದ್ದಾನೆ. ಮುನಿತ್ಯೋತ್ತಮರೇ, ಯಾವನು ಸತ್ಯನಾರಾಯಣ ಕಥೆಯನ್ನು ನಿತ್ಯದಲ್ಲೂ ಕೇಳುತ್ತಾನೋ ಅಥವಾ ಓದುತ್ತಾನೋ ಅವನ ಸಮಸ್ತ ದುಃಖವು ಪಾಪವು ಸತ್ಯದೇವನ ಪ್ರಸಾದದಿಂದ ನಾಶಬಂದಿ ಅವನು ಸುಖದಿಂದ ಇರುತ್ತಾನೆ. ಇತಿ ಸ್ಕಂದ ಪುರಾಣದ ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಪ್ರದ್ಯುಮ್ನಾಯ ನಮಃ, ಧರ್ಮಾಯ ನಮಃ, ಪ್ರಮೋದಾಯ ನಮಃ, ಭೋಜ್ಯಾಯ ನಮಃ, ನರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಧನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರೇ ನಮಃ, ಕೃಷ್ಣಾಯ ನಮಃ, ಬಲರಾಮಾಯ ನಮಃ, ಬುದ್ಧಾಯ ನಮಃ, ಕೈದಿನೇ ನಮಃ. ಓಂ ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮಃ. ನಾಮ ಪೂಜಾಂ ಸಮರ್ಪಯಾಮಿ. ಓಂ ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮಃ. ನಾಲ್ಕು ಜನ ಭವೇ ಜನ್ಮನೇ ಮನೆ ಕೃತಕಥಾ ಸಂಪೂರ್ಣ ಫಲಪ್ರಾಪ್ತಸ್ಥೋ ಸುಪ್ರೀತೋ ವರತೋ ಭವಾಂ. ಹಾಗಾಗಿ ವಿಗ್ರಹವನ್ನು ನಾವು ಆದಷ್ಟು ಮಟ್ಟಿಗೆ ತಿಳಿಸ್ತಾ ಬರಬೇಕು. ದೇವ ಋಣ ಅಂತ ಹೇಳಿದ್ರೆ ನಾವು ಇಷ್ಟು ಒಳ್ಳೆ ಮನೆಯನ್ನ ಕಟ್ಟಿದ್ದೇವೆ. ಈ ಮನೆಯನ್ನ ಕಟ್ಟಬೇಕಾದ್ರೆ ನಾವು ಎಷ್ಟು ಗಂಟಿದ್ದೇವೆ ಅಂತ ನಮಗೆ ಗೊತ್ತಿಲ್ಲ. ಇದು ಸ್ವಾರ್ಥದ ಜೀವನ. ಇವತ್ತು ನಾವು ಕಟ್ಟಿದ್ದೇವೆ, ನಮ್ಮ ಹೆಗ್ಗಳಿಕೆಗೆ ಇಷ್ಟು ಜನ ಬಂದಿದ್ದಾರೆ. ಇಂತಹ ಮನೆಯನ್ನ ಕಟ್ಟಿದಾನೆ ಆದರೆ